ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಂತೆ ಮೊನ್ನೆ ನಡೆದಿರ್ತಕ್ಕಂಥ ಬಸವ ಜಯಂತಿಯ ಸಮಯದಲ್ಲಿ ವಿಜಯಪುರ ನಗರದ ಶಾಸಕರಾದಂಥ ಬಸನಗೌಡ ಯತ್ನಾಳ್ ಅವರು, ನನ್ನ ತಂದೆ ಶಿವಾನಂದ ಪಾಟೀಲ್ ಅವರು, ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಕೃಷಿ ಮಾರುಕಟ್ಟೆಯ ಸಚಿವರಿಗೆ ಒಂದು ಸವಾಲು ಹಾಕಿದರು. ನೀವು ನಿಜವಾಗ್ಲೂ ರಾಜಕಾರಣಿ ಆಗಿದ್ದರೆ ರಾಜೀನಾಮೆ ನೀಡಿ ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿರಿ ಅಂತಕ್ಕಂಥ ಸವಾಲು ಹಾಕಿದರು. ಆ ಸವಾಲನ್ನು ಸ್ವೀಕರಿಸಿ ನನ್ನ ತಂದೆಯವರು ಈಗಾಗಲೇ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರಕ್ಕೆ ಷರತ್ತುಬದ್ಧ ರಾಜೀನಾಮೆಯನ್ನು ನೀಡಿದ್ದಾರೆ. ಏನಾದರೂ ಬಸನಗೌಡರಿಗೆ ಆ ರಾಜೀನಾಮೆ ಪತ್ರ, ರೆಸಿಗ್ನೇಷನ್ ಲೆಟರ್ ಸರಿ ಅನ್ನಿಸ್ಲಿಲ್ಲಪ್ಪ ಅಂದ್ರೆ ಅವರೇ ಒಂದು ಡ್ರಾಫ್ಟ್ ತಯಾರು ಮಾಡಲಿ, ಅದರಂತೆ ನಾವು ಕೂಡ ಡ್ರಾಫ್ಟ್ ತಯಾರು ಮಾಡ್ತೀವಿ. ಇಬ್ಬರು ಜೊತೆಯಲ್ಲಿ ಹೋಗ್ಬಿಟ್ಟು ಸಭಾಪತಿಗಳಿಗೆ ನಮ್ಮ ಡ್ರಾಫ್ಟನ್ನು ಸಬ್ಮಿಟ್ ಮಾಡೋಣ. ನಮ್ಮದೇ ಮೊದಲು ಅಂಗೀಕಾರ ಆಗಿ ಅದಾದಮೇಲೆ ಅವ್ರದ್ದು ಅಂಗೀಕಾರ ಆಗಲಿ ಅಂಥೇಳಿ ಇನ್ನೊಮ್ಮೆ ನಾನು ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡಲಿಕ್ಕೆ ಬಯಸ್ಲಿಕ್ಕತ್ತೀನಿ. ಅವರೇನಾದರೂ ಇದ್ರ ತಕ್ಕಂತೆ ನಡೀಲಿಲ್ಲಪ್ಪ ಅಂದ್ರೆ ನಾನು ಕೂಡ ನನ್ನ ಮುಂದಿನ ಪೀಳಿಗೆಗೆ, ನನ್ನ ಮಕ್ಕಳಿಗೆ ಹೇಳಬೇಕಾಗ್ತೈತಿ, ನಿಮ್ಮ ಮುತ್ಯಾರು ಇಂಥ ವ್ಯಕ್ತಿ ಜೊತೆ, ನಪೌಸರ ಜೊತೆ ಜಗಳ ಆಡಬೇಕಾಗಿತ್ತು ಅಂಥೇಳಿ ನಾನು ನನ್ನ ಮುಂದಿನ ಪೀಳಿಗೆಗೆ ಹೇಳಬೇಕಾಗ್ತೈತಿ. ಇನ್ನೊಂದು ನಾನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ಲಿಕ್ಕತ್ತೀನಿ. ಅವರು ಬಿಜಾಪುರ ನಗರಕ್ಕೆ ನೀಡಿರ್ತಕ್ಕಂಥ ಸೇವೆ ಏನೈತಿ? ನಮ್ಮ ಮುತ್ಯ ಸಿದ್ದರಾಮಪ್ಪ ಪಾಟೀಲ್ ಅವರು ಕಾರ್ಪೊರೇಷನ್ ಪ್ರೆಸಿಡೆಂಟ್ ಆಗಿದ್ದರು. ಅಷ್ಟೇ ಅಲ್ಲ, ನನ್ನ ತಂದೆಯವರು ಸಹ ಬಿಜಾಪುರ ನಗರಕ್ಕೆ ಕಾರ್ಪೊರೇಷನ್ ಪ್ರೆಸಿಡೆಂಟ್ ಆಗಿದ್ದರು. ಕೇವಲ 23-24 ವಯಸ್ಸಕ್ಕೆ ಅವರು ಚುನಾಯಿತ ಸದಸ್ಯರಾಗಿ, ಅಧ್ಯಕ್ಷರಾಗಿ ಆ ಕಾಲದಾಗ LBS ಮಾರ್ಕೆಟ್ ಉದ್ಘಾಟನೆ ಆಗಿತ್ತು. ನಿನ್ನೆ ಮಾಧ್ಯಮದವ್ರ ಜೊತೆ ಮಾತಾಡೋದ್ನಾಗ ಹೇಳಿದರು, ಸುಮಾರು 3,000 ಆಸ್ತಿಗಳನ್ನು ಸೃಷ್ಟಿ ಮಾಡಿದರು. ಅದು ಇವತ್ತು ಕಮ್ಮಿ ಆಗ್ತಾ ಕೇವಲ 700-800 ಆಸ್ತಿಗೆ ಉಳಿದೈತಿ. ಹೋದ ಅವಧಿಯಲ್ಲಿ ಹೆಲ್ತ್ ಮಿನಿಸ್ಟರ್ ಆದಾಗ ಜಿಲ್ಲಾ ಆಸ್ಪತ್ರೆಯನ್ನು ಕೂಡ ಕಟ್ಟಿ ತೋರಿಸಿದರು. ಇಂಥ ಹಲವಾರು ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ರು. ಅವ್ರ ರಾಜಕೀಯ ಜೀವನದಾಗ ನಿಸ್ವಾರ್ಥವಾದಂಥ ಸೇವೆ ಬಿಟ್ಟರೆ ಅವ್ರೇನೂ ಸಲ್ಲಿಸಿಲ್ಲ ಅಂಥೇಳಿ ಭಾಳ ಆತ್ಮಸಾಕ್ಷಿದಿಂದ ನನಗೆ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತೈತಿ. ಆದರೆ ಇನ್ನೊಂದು ಕೈಯಲ್ಲಿ ನೀವು ಅವರನ್ನು ನೋಡ್ರಿ, ಅವ್ರು ಕೇವಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ಕೋತ ಹೋದರು, ಖಾಸಗಿ ಆಸ್ಪತ್ರೆ ಮಾಡಿದರು, ಅದನ್ನು ಸಾಲಿಲ್ಲ. ಮುಂದೆ ಬಂದು ಒಂದು ಸಕ್ರೆ ಫ್ಯಾಕ್ಟ್ರಿನೋ ಎಥನಾಲ್ ಫ್ಯಾಕ್ಟ್ರಿ ಏನೋ ಮಾಡಿದರು. ಆದ್ರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ಲಿಕ್ಕತ್ತೀನಿ, ಬಿಜಾಪುರ ನಗರದಾಗ ನಿರುದ್ಯೋಗದ ಸಮಸ್ಯೆ ಇಲ್ಲೇನೋ? ಇಲ್ಲಿಯ ಹುಡುಗರಿಗೆ ನೌಕರಿ ಬೇಕಾಗಿರಲಿಲ್ಲೇನೋ? ಯಾಕೆ ಆ ಫ್ಯಾಕ್ಟ್ರಿ ಹೋಗಿ ಬೀದರ್ದಾಗ ತೆಗಿಬೇಕಾಯ್ತು? ಚಿಂಚೋಳಿದಾಗೇನೋ ತೆಗೆದ್ರು. ನಿಜವಾಗ್ಲೂ ಅವರಿಗೆ ನಮ್ಮ ಜಿಲ್ಲೆ ಮೇಲೆ ಅವ್ರಿಗೆ ಕಾಳಜಿ ಇತ್ತು, ಈ ಕ್ಷೇತ್ರದ ಜನದ ಮೇಲೆ, ಬಿಜಾಪುರ ಜನರ ಮೇಲೆ ಕಾಳಜಿ ಇತ್ತಪ್ಪ ಅಂದರೆ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇತ್ತು. ಅದರ ಇಷ್ಟೆಲ್ಲ ಆಸ್ತಿ ಅಂತಸ್ಸು ಗಳಿಸೋತ್ನಾಗೆ ನಾನು ಬಡುವದಿನ ಅನ್ಕೋತೆ ಇದನ್ನೆಲ್ಲ ಮಾಡ್ಕೋತ ಬರ್ಲಿಕ್ಕತ್ತಾರೆ ಇಲ್ಲಿ ತನ. ನಮಗೆ ಭ್ರಷ್ಟರ ಅಂತಾರೆ, ಅವ್ರು ಇಂಥವೆಲ್ಲ ಮಾಡ್ತಾರೆ ಕೆಲಸಗಳು. ಅದಕ್ಕಿದು ಹೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಬಂದೈತಿ. ಅದಷ್ಟೇ ಅಲ್ಲ, ನೀವು ನೋಡ್ರಿ, ಅವರು ಮಾತಾಡ್ತಾ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ಬೈದ್ಬಿಟ್ರು. ಅವ್ರಿಗೆ ಇಲ್ಲಿ ತನಕ ಬರೀ ಬಿಜಾಪುರ ನಗರ ಪಾಕಿಸ್ತಾನ ಗತ್ಲೆ ಕಾಣ್ಲಿಕ್ಕತ್ತಿತ್ತು. ಈಗ ನಮ್ಮ ಧರ್ಮ ಅಧಿಕಾರಿಗಳು, ನಾನೊಬ್ಬ ಲಿಂಗಾಯತ, ನಮ್ಮ ಧರ್ಮ ಅಧಿಕಾರಿಗಳು ಜನಿಸಿರ್ತಕ್ಕಂಥ ಊರಿಗೆ ಅವರು ಪಾಕಿಸ್ತಾನದ ಕರೀತಾರೆ. ಅಂದ್ರೆ ನೀವೇ ತಿಳ್ಕೋಬೇಕು ಅವ್ರು ಯಾವ ಮಟ್ಟಕ್ಕೆ ಬಂದಾರಂತ ಹೇಳಿ. ನಮ್ಮ ಮತದಾರರಿಗೆ ಏನು ಅನ್ನಿಸ್ಬೇಕು?
ನಮ್ಮ ತಂದೆಯವರು ಇವತ್ತು ರಾಜೀನಾಮೆ ನೀಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಮಾತು ಹೇಳಿದರು, ಇವರು ಬರೀ ನನಗೆ ಧಕ್ಕೆ ತಂದಿಲ್ಲ, ನನ್ನ ಕ್ಷೇತ್ರದ ಮತದಾರರು, ಈಗ ಇಲ್ಲಿ ನಮ್ಮ ಪಿಂಟುಗೌಡ್ರು ಅದಾರ, ನಮ್ಮ ರಿಹಾನ್ ಅದಾರ, ನೀವೇನ್ರಿ ಪಾಕಿಸ್ತಾನಲ್ಲೇ ಬಂದಿರೇನು, ಅವರೆಲ್ಲ ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರಿಗೆ ಇವರು ಪಾಕಿಸ್ತಾನೀಸ್ ಅಂತ ಹೇಳ್ತಾರೆ. ಇಂಥ ಮಟ್ಟಕ್ಕೆ ಇವ್ರು ಇಳಿದು ಬಿಟ್ಟಾರ. ಅದಷ್ಟೇ ಅಲ್ಲ, ಅವ್ರು ಪ್ರವಾದಿಗಳಿಗೂ ಬೈದರು. ಒಂದು ಮಾತು ಮುಂದೆ ಹೋಗಿ ನಮ್ಮ ಬಸವಣ್ಣನವರಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ಜಗದ್ಗುರು ಬಸವೇಶ್ವರವರು ಹೊಳಿ ಹಾರ್ಯಾರ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಆಡ್ಬಿಟ್ರು. ನಮ್ಮ ಧರ್ಮಗುರುಗಳು, ಧರ್ಮಾಧಿಕಾರಿಗಳು ಕಲಿಸ್ಕೊಡೋದು ಏನಪ್ಪ ಅಂದ್ರೆ, ನೀವೇನು ಹೇಳಬೇಕಂತೀರೋ ಅದನ್ನು ಹೇಳಲಾರ್ದೆ ನೀವು ಸಾಯ್ಲಿಕ್ಕೆ ಹೋಗ್ಬೇಡ್ರಿ, ಆತ್ಮಹತ್ಯೆ ಮಾಡೋದು ಪಾಪ, ಇಂಥದ್ದು ನಮ್ಮ ಧರ್ಮದಾಗ ಕಲಿಸ್ಕೊಟ್ಟಾರೆ. ಹೀಗಾಗಿ ಅವ್ರು ನಿಜವಾದ ಲಿಂಗಾಯತರು ಅದಾರೋ ಅಲ್ಲೋ ಅನ್ನೋದೇ ನನಗೆ ಸಂಶಯ ಆಗ್ಬಿಟ್ಟೈತಿ ಇವತ್ತು. ಅದಕ್ಕೆ ಅವರು ಇಂಥ ಮಾತುಗಳು, ತುಚ್ಛ ಮಾತುಗಳು ಇವತ್ತು ಆಡಬಾರ್ದಾಗಿತ್ತು. ಅವ್ರು ಮಾಡಬೇಕಾಗಿದ್ದು ಸಾರ್ವಜನಿಕರ ಸೇವೆ ಇತ್ತು, ಮಾಡ್ಲಿಕ್ಕತ್ತಿದ್ದು ಬೇರೆನೇ ಮಾಡ್ಲಿಕ್ಕತ್ತಾರೆ ಇವತ್ತು. ಒಂದು ಮಾತು ನಾನು ಮುಂದೋಗಿ ಹೇಳಬೇಕಾಗ್ತೈತಿ ಇವತ್ತಿನ ದಿವಸ. ಅದಕ್ಕೆ ಇವರೆಲ್ಲ ಇವತ್ತೇನು ಮೊನ್ನೆ ನಮ್ಮ ತಂದೆಯವ್ರು ಮಾತಾಡೋತ್ನಾಗ ಹೇಳಿದ್ರಲ್ಲ, ಅವರು ಏನೋ ಇನ್ಸಾನ್ ಅಲ್ಲ, ಅವರು ಶೈತಾನ್, ಮನುಷ್ಯ ಅಲ್ಲ, ಅವನು ದೇವ್ ಇದ್ದಂಗೆ ಅದಾನ ಅಂಥೇಳಿ. ಯಾಕಂದ್ರೆ ಇಂಥ ಮಾತುಗಳು ಪ್ರವಾದಿಗಳಿಗೆ, ಬಸವಣ್ಣನವರಿಗೆ, ಧರ್ಮಗುರುಗಳು, ಧರ್ಮ ಅಧಿಕಾರಿಗಳಿಗೆ ಬೈಯುವಂಥದ್ದು, ಇವರೇನಿದ್ರೇನು ಬಸವಣ್ಣನವರು ಹೊಳಿ ಹಾರೋತ್ನಾಗ ಹೋಗಿ ನೋಡ್ದಂಗೆ ಇವರೆಲ್ಲ ಮಾತಾಡ್ತಾರೆ. ಯಾ ಅಧಿಕಾರ ಐತೆ ಅವ್ರಿಗೆ ಬಸವನ ಬಾಗೇವಾಡಿ ಪಾಕಿಸ್ತಾನ ಐತಿ ಅಂತ ಹೇಳಾಕ? ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.